ಸರ್ಕಾರಿ ಶಾಲೆಯಲ್ಲಿ ಓದಿದವರು ಶಾಸಕರಾಗ್ತಾರೆ, ಸಚಿವರಾಗ್ತಾರೆ, ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿಯೂ ಆಗ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಿ ಅಧಿಕಾರ ಹಿಡಿದವರೇ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಆದೇಶಿಸಿದ್ದಾರೆ. ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದಿ ಹಳ್ಳಿಯಿಂದ ಬಂದು ಸಿಎಂ ಗಾದಿ ಅಲಂಕರಿಸಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಆದೇಶಿಸಿದೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೇನಾದ್ರೂ ಇದೆಯಾ? ಸರ್ಕಾರಿ ಶಾಲೆ ಮುಚ್ಚಲು ಹೊಸ ಸ್ಕೀಮ್. ಇದಕ್ಕೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಎಂಬ ಹೆಸರು. ಹಾಗಾದ್ರೆ ಏನಿದು ಯೋಜನೆ? ಹೇಗೆ ಇದು ಡೇಂಜರಸ್? ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ರಾಜ್ಯ ಸರ್ಕಾರ ಹೊಸದಾಗೊಂದು ಯೋಜನೆಯನ್ನ ಪರಿಚಯಿಸಿದೆ. ಸುವ್ಯವಸ್ಥಿತವಾಗಿಯೇ ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಸರ್ಕಾರ ತೀರ್ಮಾನಿಸಿದಂತಿದೆ. ಹೊಸ ಯೋಜನೆಗೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಹೆಸರಿಟ್ಟಿದೆ. ಅಂದ್ರೆ ಕಡಿಮೆ ದಾಖಲಾತಿ ಹೊಂದಿರುವ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಆ ಶಾಲೆಗೆ ಸಮೀಪದಲ್ಲಿರುವ ಮತ್ತೊಂದು ಶಾಲೆಯ ಜೊತೆ ಸಂಯೋಜನೆ ಮಾಡೋದು. ಆ ಮೂಲಕ ಒಂದೇ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಭ್ಯಸಿಸುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಶಿಕ್ಷಣ ಸುಧಾರಣೆ ಸಮಿತಿ ರಚನೆ ತಂದಿದೆ ಆತಂಕ. ಸಂಯೋಜನೆ ಹೆಸರಲ್ಲಿ ಶಾಲೆಗಳಿಗೆ ಬೀಗ ನಿಶ್ಚಿತ. ಸರ್ಕಾರದ ಉದ್ದೇಶವಾದ್ರೂ ಏನು? ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಹೆಸರಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ತಾಲೂಕು ಮಟ್ಟದಲ್ಲಿ ಶಿಕ್ಷಣ ಸುಧಾರಣೆ ಸಮಿತಿ ರಚಿಸಲಾಗಿದೆ. ಶಾಲೆಗಳ ಸಂಯೋಜನೆ ಮಾಡಿದ್ರೆ ಒಂದು ಶಾಲೆಯಲ್ಲಿ ಶಿಕ್ಷಕರೂ ಇರೋದಿಲ್ಲ, ಮಕ್ಕಳೂ ಇರೋದಿಲ್ಲ. ಆಗ ಸರ್ಕಾರ ಆ ಶಾಲೆಗಳನ್ನ ಮುಚ್ಚದೆ ವಿಧಿ ಇರೋದಿಲ್ಲ. ಅಲ್ಲಿಗೆ ಸುಧಾರಣೆ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಸರ್ಕಾರದ ಉದ್ದೇಶ ಎನ್ನಲಾಗಿದೆ. 4,000 ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್. 5,000 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕ. ಮಕ್ಕಳ ಸಂಖ್ಯೆ ಹೆಚ್ಚಿಸುವ ಬದಲು ಅಪಾಯಕಾರಿ ನಡೆ. ರಾಜ್ಯದ 4,265 ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 5,412 ಶಾಲೆಗಳಲ್ಲಿ ಒಬ್ಬರೇ ಒಬ್ಬ ಶಿಕ್ಷಕರಿದ್ದಾರೆ. ರಾಜ್ಯದಲ್ಲಿರುವ ಒಟ್ಟು 47,000ಕ್ಕೂ ಅಧಿಕ ಶಾಲೆಗಳ ಪೈಕಿ ಹೆಚ್ಚಿನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಶಾಲೆಗಳಲ್ಲಿ ಮೂಲ ಸೌಕರ್ಯ ಕೊರತೆ ಇದೆ. ಮೂಲ ಸೌಕರ್ಯ ಹೆಚ್ಚಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸುವ ಬದಲು ಸರ್ಕಾರ ಮಕ್ಕಳಿಲ್ಲದ ಶಾಲೆಗಳನ್ನ ಮುಚ್ಚಲು ಕ್ರಮ ತೆಗೆದುಕೊಂಡಿರೋದು ಬಡವರ ಮಕ್ಕಳನ್ನ ಅಪಾಯಕ್ಕೆ ದೂಡುವ ಸಂಚಲದೆ ಬೇರೇನಲ್ಲ. ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಮೋಹ ಇಳಿದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕುಸಿತ. ಹೀಗಿದ್ರೂ ಸರ್ಕಾರದಿಂದ ಇಂತಹ ಕ್ರಮ ಯಾಕೆ? ಕಡಿಮೆ ಮಕ್ಕಳು ಇದ್ದಾರೆ ಎಂಬ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ರೆ ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಮೇಲೆ ಪೋಷಕರ ಮೋಹ ಜಾಸ್ತಿಯಾಗಿದೆ. ಇದರ ಮಧ್ಯೆಯೇ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ನಿರ್ಧಾರ ತೆಗೆದುಕೊಂಡರೆ ಬಡವರು ಕೂಡ ಸಾಲ ಮಾಡಿಯಾದ್ರೂ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಅಲ್ಲಿಗೆ ಸರ್ಕಾರವೇ ಮುಂದೆ ನಿಂತು ಸರ್ಕಾರಿ ಶಾಲೆಗಳನ್ನ ಮುಚ್ಚಿದಂತಾಗಲಿದೆ. ರಾಜ್ಯಾದ್ಯಂತ 59,000 ಶಿಕ್ಷಕರ ಹುದ್ದೆ ಖಾಲಿ. ಅತಿಥಿ ಶಿಕ್ಷಕರ ಮೇಲೆಯೇ ಹೆಚ್ಚು ಅವಲಂಬನೆ. ಅತಿಥಿ ಶಿಕ್ಷಕರಿಗೂ ಸಂಬಳ ಕೊಡಲು ಆಗದ ದುಸ್ಥಿತಿ. ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡಬಹುದು. ಆದ್ರೆ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಾಡ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವ ಶಾಲೆಗಳಲ್ಲಿ 59,000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳನ್ನ ನೇಮಕ ಮಾಡಿಲ್ಲ. ಅತಿಥಿ ಶಿಕ್ಷಕರ ಮೇಲೆಯೇ ಹೆಚ್ಚು ಅವಲಂಬನೆಯಾಗಿದ್ದು ಅವರಿಗೂ ಸರ್ಕಾರ ಸರಿಯಾಗಿ ಸಂಬಳ ನೀಡದ ದುಸ್ಥಿತಿ ತಲುಪಿದೆ. ಹೀಗೆಯೇ ಮುಂದುವರೆದ್ರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳೇ ಇರದಂತಹ ಪರಿಸ್ಥಿತಿ ನಿರ್ಮಾಣವಾಗುವುದು ಗ್ಯಾರಂಟಿ ಆಗಲಿದೆ. ಹಾಗೆ ನೋಡಿದ್ರೆ 60,000ರಿಂದ 70,000 ರೂಪಾಯಿ ಸಂಬಳ ಪಡೆಯುವ ಸರ್ಕಾರಿ ಶಿಕ್ಷಕರಿಗಿಂತ 10,000 ರೂಪಾಯಿ ಸಂಬಳ ಪಡೆಯುವ ಅತಿಥಿ ಶಿಕ್ಷಕರೇ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸ್ತಾರೆ. ಹೀಗಿದ್ರೂ ಕೂಡ ಅವರನ್ನ ನೇಮಕ ಮಾಡುವ ಉಸಾಬರಿಗೆ ಸರ್ಕಾರ ಹೋಗಿಲ್ಲ. ಪೋಷಕರು ಕೂಡ ಆಂಗ್ಲ ಮಾಧ್ಯಮಗಳ ಸುಳಿಗೆ ಸಿಲುಕಿದ್ದಾರೆ. ಹೀಗಿರುವಾಗಲೇ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಬೀಗ ಜಡಿಯಲು ಮುಂದಾಗಿರೋದು ಅಪಾಯಕಾರಿ ನಡೆಯಾಗಿದೆ. ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ
ಹಣ ಸೌಲಭ್ಯ ಕೊಡ್ತಾ ಇರುವ ಸರ್ಕಾರ ಪರೋಕ್ಷವಾಗಿ ಬಡವರು ಸಾಲ ಮಾಡಿಯಾದ್ರೂ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸಲು ಉತ್ತೇಜನವನ್ನ ನೀಡ್ತಾ ಇದೆ. ಇನ್ನಾದ್ರೂ ಪೋಷಕರು ಎಚ್ಚೆತ್ತುಕೊಳ್ಳಲಿ. ಸರ್ಕಾರ ಕುಂಭಕರ್ಣ ನಿದ್ದೆಯಿಂದ ಎದ್ದೇಳಲಿ.